ಇದು ನಮ್ಮ ಅತ್ತೆ ವೀಣಾ ನಾಡಿಗ್ ಅವರ ರೆಸಿಪಿ. ಮಾಡೋದಿಕ್ ತುಂಬಾ ಸುಲಭ, ತಿನ್ನೋದಿಕ್ ಅಷ್ಟೇ ರುಚಿ. ಏನಪ್ಪ ಅನ್ಕೋತೀರಾ? ನಾನಿವತ್ತು ಮಾಡ್ತಿರೋ ರೆಸಿಪಿ. ನಮಸ್ತೆ, ನಾನು ವನಿತಾ ನಾಡಿಗ್. ನಾಡಿಗ್ ಕಿಚನ್ಸ್ಗೆ ಸ್ವಾಗತ. ಮೊಸರವಲಕ್ಕಿನ ನಮ್ಮ ಅಕ್ಕಂದ್ರು ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳ್ತಾರೆ. ಜೊತೆಗೆ ಬಾಳೆಹಣ್ಣಿನ ರಸಾಯನನೂ ಕೂಡ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ನೀವು ಮಾಡಿ, ಮನೆಯಲ್ಲಿ ಒಂದ್ಸಲ ನೀವು ಮಾಡಿ ಸವಿಯಿರಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮೀಡಿಯಂ ಅವಲಕ್ಕಿ, ಮೊಸರು, ಕೆನೆ ಹಾಲು, ಕೊಬ್ಬರಿ ತುರಿ, ಉಪ್ಪು, ಕರಿಬೇವಿನ ಸೊಪ್ಪು, ಮಜ್ಜಿಗೆ ಮೆಣಸು, ಒಗ್ಗರಣೆಗೆ ಬೇಕಾಗಿ ಇಲ್ಲಿ ನಾನು ತುಪ್ಪ ತಗೊಂಡಿದ್ದೀನಿ, ಹಾಗೇನೆ ಸಾಸಿವೆ ಮತ್ತೆ ಉದ್ದಿನ ಬೇಳೆ. ಮೊದಲಿಗೆ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಸಾಸಿವೆ ಹಾಕ್ತಾ ಇದ್ದೀನಿ, ಆಮೇಲೆ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ, ಕರಿಬೇವಿನ ಸೊಪ್ಪು, ಈಗ ಮಜ್ಜಿಗೆ ಮೆಣಸು ಹಾಕ್ತಾ ಇದ್ದೀನಿ. ಒಗ್ಗರಣೆ ರೆಡಿಯಾಗಿದೆ. ಈಗ ಅವಲಕ್ಕಿ ತೊಳ್ಕೊಂಡಿದ್ದೀನಿ. ಇದಕ್ಕೆ ನಾನು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ಇದಕ್ಕೆ ಮೊಸರು ಹಾಕ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಮೊಸರು ಬೇಕೋ ಅಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಹಾಲು ಹಾಕಬೇಕು. ಕೊನೆಯಲ್ಲಿ ನಾವು ಮಾಡಿಟ್ಕೊಂಡಿರೋ ಒಗ್ಗರಣೆ ಸೇರಿಸಿದ್ರೆ ರುಚಿ ರುಚಿಯಾದ ಮೊಸರವಲಕ್ಕಿ ತಿನ್ನಲು ಸಿದ್ಧವಾಗುತ್ತೆ. ನೀವು ಇದನ್ನೊಮ್ಮೆ ಟ್ರೈ ಮಾಡಿ, ಹಾಗೇನೆ ನನ್ನ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.